ಈ ರಾಜ್ಯಾದ್ಯಂತ ಸಾಕಷ್ಟು ಸದ್ದು ಮಾಡಿದೆ. ಈಗ 2 ದಿನದಿಂದ ಮುಖ್ಯಮಂತ್ರಿಗಳು ಬೇರೆ ಹೇಳಿಕೆಯನ್ನು ಕೊಟ್ಟಿದ್ರು ಕೂಡ ಹಿಜಾಬ್ ವಿಚಾರದಲ್ಲಿ ನಾವು ಪುನಃ ಜಾರಿಗೆ ತರ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ರೆ, ಕಾನೂನು ಸಚಿವರು ಕೂಡ ಆದೇಶವನ್ನು ಮಾಡ್ತೀವಿ 2 ದಿನದಲ್ಲಿ ಅಂತ ಹೇಳಿದ್ದಾರೆ. ಸರ್, ಏನ್ ಆದೇಶ ಸರ್? ಏನು ಇಲ್ಲ, ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಈಗಾಗಲೇ ಮುಖ್ಯಮಂತ್ರಿಗಳು ಇಂಡಿಕೇಟ್ ಮಾಡಿದ್ದಾರೆ. ಸರ್ಕಾರದ ನಿಲುವು ಏನಾಗಬಹುದು ಅನ್ನೋದನ್ನ ಈಗಾಗಲೇ ಅವರು ಸಾರ್ವಜನಿಕವಾಗಿ ಆ ನಿಲುವನ್ನ ತಿಳಿಸಿದ್ದಾರೆ. ಹಾಗಾಗಿ ಈಗ ಗೊತ್ತಾಗಿದೆ, ಎಲ್ಲರಿಗೂ ಗೊತ್ತಾಗಿದೆ. ಅವರ ಉದ್ದೇಶ ಏನಿದೆ ಅಂತಂದ್ರೆ, ಸಂವಿಧಾನದಲ್ಲಿ ಎಲ್ಲದಕ್ಕೂ ಹಕ್ಕು ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಪ್ರಜೆಗೂ ಕೂಡ ತಾನು ಮಾಡ್ತಕ್ಕಂಥ ಊಟ ಏನು, ತಾನು ಧರಿಸ್ತಕ್ಕಂಥ ಉಡುಪು ಏನು, ಅದು ಅವರವರಿಗೆ ಬಿಟ್ಟಿದ್ದು ಅನ್ನೋ ರೀತಿಯಲ್ಲಿ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಇಟ್ ಈಸ್ ದೇರ್ ಫಂಡಮೆಂಟಲ್ ರೈಟ್. ಅದಕ್ಕಾಗಿ ಅವರು ಆ ಅರ್ಥದಲ್ಲಿ ಮುಖ್ಯಮಂತ್ರಿಗಳು ಆ ಸನ್ನಿವೇಶ ಇರಬೇಕು ಅನ್ನೋದನ್ನ ಅವರು ಪ್ರತಿಪಾದನೆ ಮಾಡಿದ್ದಾರೆ. ಹಾಗಾಗಿ ಇವರು ಭಾರತೀಯ ಜನತಾ ಪಾರ್ಟಿಯವರು ಅದನ್ನೇ ಮೂಲವಾಗಿ ಇಟ್ಕೊಂಡು ಇವತ್ತು ಅವರು ಅದನ್ನ ದೊಡ್ಡ ಪ್ರಮಾಣದಲ್ಲಿ ಇದನ್ನ ಬಿಂಬಿಸ್ತಾ ಇದ್ದಾರೆ. ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿ ನನಗೆ ಅನ್ಸುತ್ತೆ. ಸರ್, ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ, 3 ಬೆಂಚ್ ಕಾನ್ಸ್ಟಿಟ್ಯೂಟ್ ಮಾಡಿ ಅಲ್ಲಿ ವಿಚಾರಣೆ ಮತ್ತೆ ಮುಂದುವರಿಯುವ ಹಂತದಲ್ಲಿದೆ. ಈ ಹಂತದಲ್ಲಿ ಎಷ್ಟು ಮಟ್ಟಿಗೆ ಸಾಧ್ಯ ಇದೆ ಒಂದು ಸರ್ಕಾರ ಆದೇಶವನ್ನು ಹೊಸದಾಗಿ ಒಂದು ಆದೇಶವನ್ನು? ಅಲ್ಲ, ಅದು ಕಾನೂನನ್ನ ನಾವು ಪರಿಶೀಲನೆ ಮಾಡೇ ಮಾಡ್ತೀವಿ. ಕಾನೂನನ್ನ ಬಿಟ್ಟು ಮಾಡಕ್ಕಾಗೋದಿಲ್ಲ. ಕಾನೂನನ್ನು ಪರಿಶೀಲನೆ ಮಾಡೇ ಕಾದು ಸಬ್ಜುಡಿಸ್ ಆಗೋದಿಲ್ಲ ಅಂತ ಹೇಳುವಾಗ ಅದನ್ನು ಮಾಡ್ತಾರೆ. ಕಾನೂನನ್ನು ಬಿಟ್ಟು ಮಾಡಕ್ ಹೋಗೋದಿಲ್ಲ. ಕಾನೂನು ಸಚಿವರು ಕೂಡ ಹೇಳಿದಾರಲ್ಲ, ಕಾನೂನನ್ನ ಬಿಟ್ಟೇ ಮಾಡ್ತೀವಿ ಅಂತ ಹೇಳಿದಾರ. ಹಾಗೆ ಹೇಳಿಲ್ಲ. ಮತ್ತೆ ಕಾನೂನು ಅಂತ ಕೇಳ್ತಾರೆ. ಅದನ್ನ ಪರಿಶೀಲನೆ ಮಾಡೇ ಮಾಡ್ತೀವಿ. ಬಿಜೆಪಿ ನಾಯಕರು ಇದರಿಂದ ಆದೇಶವಾದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ತೊಂದರೆ ಆಗಬಹುದು, ಏನೇ ಆದ್ರೂ ಗವರ್ಮೆಂಟ್ ಈಸ್ ಸ್ಟ್ರಾಂಗ್ ಎನಫ್ ಟು ಹ್ಯಾಂಡಲ್ ದಟ್. ಕಾನೂನು ಸುವ್ಯವಸ್ಥೆನ ಹ್ಯಾಂಡಲ್ ಮಾಡೋದಕ್ಕೆ ಸಮರ್ಥವಾಗಿದ್ದೇವೆ. ಆದ್ರಿಂದ ನಮ್ಮ ಸರ್ಕಾರ ಯಾವತ್ತೂ ಕೂಡ ಕಾನೂನು ಸುವ್ಯವಸ್ಥೆಗೆ ಆದ್ಯತೆಯನ್ನು ಕೊಡ್ತೇವೆ. ಅದಕ್ಕೆ ನಾವು ಹೇಳಿರೋದು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಕರ್ನಾಟಕ ಅಂತ ಹೇಳಿ, ಎಲ್ಲ ಶಾಂತಿ ಇರಬೇಕು ಅಂತ. ಅದನ್ನ ನಾವು ಮಾಡ್ತೀವಿ. ನಿಮ್ಗೊಂಥರ ಅಡಿಷನಲ್ ತಲೆನೋವು ಶುರು ಆಯ್ತು. ತಲೆನೋವು ಅನ್ನೋದಕ್ಕಿಂತ ಇದೆಲ್ಲ ಸಮಾಜದ ಒಂದು ಅನೇಕ ವಿಚಾರಗಳು ಈ ರೀತಿ ಬಂದೇ ಬರ್ತಾವಲ್ಲ. ಬಂದಾಗ ಅದನ್ನ ಯಾವ ರೀತಿ ನಾವು ಹ್ಯಾಂಡಲ್ ಮಾಡಬೇಕು ಆ ರೀತಿ ಮಾಡ್ತೀವಿ. ಸಿಎಂ ಕೂಡ ಒಂದೇ ದಿನಕ್ಕೆ ಸಂಜೆ ಅವರು ಮತ್ತೆ ನಾನು ಕೂಡ ಆ ಸಭೆಯಲ್ಲಿ ಇದ್ದೆ. ಆ ಸಭೆಯಲ್ಲಿ ನಮ್ಮ ಪೊಲೀಸ್ ಇಲಾಖೆ ಸಭೆನೇ ಅದು, ಪೊಲೀಸ್ ಸ್ಟೇಷನ್ ಉದ್ಘಾಟನೆ ಸಭೆ ನಂಜನಗೂಡಿನ ಹತ್ರ. ಅವರು ಒಬ್ಬ ವ್ಯಕ್ತಿ ನಿಂತ್ಕೊಂಡು ಕೇಳ್ದ, ಹಿಜಾಬು ಏನ್ ಮಾಡ್ತೀರಾ ಅಂತ ಹೇಳಿ. ಅದಕ್ಕೆ ಉತ್ತರ ಕೊಟ್ರು ಅವರು. ಅದನ್ನ ದೊಡ್ಡ ಪ್ರಮಾಣದಲ್ಲಿ ಈಗ ಏನಂದ್ರೆ ಚುನಾವಣೆ ಬರ್ತಾ ಇದೆಯಲ್ಲ, ಏನಾದ್ರೂ ಒಂದು ಅಸ್ತ್ರ ಬೇಕಲ್ಲ, ಅದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದೆಲ್ಲ ನಡೆಯೋದಿಲ್ಲ. ಮುಖ್ಯಮಂತ್ರಿಗಳು ಅದೆಲ್ಲ ಖಂಡಿತವಾಗಿ ನಡೆಯೋದಿಲ್ಲ. ಅದನ್ನ ಇದಕ್ಕೆ ಈ ಹಿಜಾಬ್ ಇಶ್ಯೂ ಬಂದಿದ್ದು ಯಾವಾಗ? ಬಿಜೆಪಿ ಸರ್ಕಾರದ ಅಲ್ವಾ? ಅದಕ್ಕೆ ಮುಂಚೆ ಏನಿತ್ತು? ಸಮಾಜದಲ್ಲಿ ಯಾರು ಕೇಳ್ತಾ ಇದ್ರು ಹಿಜಾಬ್ ಹಾಕೊಳ್ಳೋರ್ನ? ಯಾರಾದ್ರೂ ಕೇಳ್ತಿದ್ರ? ಅವರೇ ಕ್ರಿಯೇಟ್ ಮಾಡಿದ್ದು. ಅದಕ್ಕೆ ಅವರು ಅದನ್ನೇ ದೊಡ್ಡ ಇಶ್ಯೂ ಅನ್ನ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ. ಅದೆಲ್ಲ ಸಫಲ ಆಗೋದಿಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.